ಕನ್ನಡ ಮಣ್ಣಿನ ಪ್ರತಿಯೊಬ್ಬರೂ ಕೂಡ ದಸರಾ ಹಬ್ಬವನ್ನು ನಾಡ ಹಬ್ಬವನ್ನಾಗಿ, ಕನ್ನಡಿಗರ ಕಲೆ ಸಂಸ್ಕೃತಿ ಸ್ವಾಭಿಮಾನದ ಹಬ್ಬವನ್ನಾಗಿ, ನವದುರ್ಗೆಯರ ಆರಾಧನಾ ಮಹೋತ್ಸವವಾಗಿ ಹೆಮ್ಮೆಯಿಂದ ಭಕ್ತಿ ಭಾವದಿಂದ ಶಿರಭಾಗಿ ಪೂಜಿಸಿ ವಂದಿಸಿ ಆರಾಧಿಸುವಂತಹ ಹಬ್ಬ. ಇನ್ನು ದಸರಾ ಎಂದ ತಕ್ಷಣ ಬಹುತೇಕರಿಗೆ ನೆನಪಿಗೆ ಬರೋದು ಅಂದರೆ ಮೈಸೂರು ದಸರಾ. ಇದಕ್ಕೆ ಕಾರಣ ಮೈಸೂರು ತನ್ನ ಗತಕಾಲದ ವೈಭವವನ್ನು ಮತ್ತೆ ಮತ್ತೆ ಸಾರಿ ಹೇಳುತ್ತದೆ. ಆದರೆ ಕೇವಲ ಮೈಸೂರು ಜಿಲ್ಲೆ ಮಾತ್ರವಲ್ಲದೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ದಸರಾ ಹಬ್ಬವನ್ನು ಭಕ್ತಿಪೂರ್ವಕವಾಗಿ ವೈಭವದಿಂದ ಆಚರಿಸಲಾಗುತ್ತದೆ. ಮೈಸೂರನ್ನು ಹೊರತುಪಡಿಸಿದರೆ ಮೈಸೂರಿನ ಅದೇ ಸಂಭ್ರಮ ಸಡಗರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ವೈಭವದಿಂದ ದಸರಾ ಆಚರಿಸುವ ಜಿಲ್ಲೆ ಅಂದರೆ ಅದು ಕೊಡಗು. ಕೊಡಗಿನಲ್ಲಿ 2 ನಗರಗಳಲ್ಲಿ ಅದ್ದೂರಿಯಾಗಿ ದಸರಾವನ್ನು ಆಚರಿಸಲಾಗುತ್ತದೆ. ಒಂದು ಮಡಿಕೇರಿ, ಮತ್ತೊಂದು ಗೋಣಿಕೊಪ್ಪ. ಗೋಣಿಕೊಪ್ಪ ದಸರಾ ತನ್ನದೇ ಆದಂತಹ ಇತಿಹಾಸವಿದೆ. 4 ದಶಕಗಳ ಐತಿಹಾಸಿಕ ಘಟನೆಗಳಿಗೆ ಗೋಣಿಕೊಪ್ಪ ದಸರಾ ಸಾಕ್ಷಿಯಾಗಿದೆ. ಇವತ್ತು ಗೋಣಿಕೊಪ್ಪ ದಸರಾವನ್ನು ಕಣ್ತುಂಬಿಕೊಳ್ಳಲು ಜಿಲ್ಲೆಯ ನಾನಾ ಭಾಗಗಳಿಂದ, ಹೊರ ಜಿಲ್ಲೆಗಳಿಂದ ಸಾಕಷ್ಟು ಜನ ಬಂದು ಹೋಗುತ್ತಲಿರ್ತಾರೆ. ಇಂತಹ ಗೋಣಿಕೊಪ್ಪ ದಸರಾ ಕಳೆದ 4 ದಶಕಗಳಿಂದ ಎಲ್ಲಿಯೂ ಕೂಡ ತನ್ನ ವೈಭವವನ್ನು, ಕಲೆ ಸಂಸ್ಕೃತಿಯ ಪ್ರತೀಕವನ್ನು ಬಿಟ್ಟುಕೊಟ್ಟಿರಲಿಲ್ಲ. ಆದರೆ ಕಳೆದ 2 ವರ್ಷಗಳ ಹಿಂದೆ ಕೋವಿಡ್ ಮಹಾಮಾರಿಯ ಹೊಡೆತಕ್ಕೆ ಸಿಲುಕಿ ತನ್ನ ಗತಕಾಲದ ವೈಭವವನ್ನು ಕಳೆದುಕೊಂಡಿತ್ತು. ಈಗ ಕೋವಿಡ್ ಮಹಾಮಾರಿಯ ಅಬ್ಬರ ಕಡಿಮೆ ಆಗಿದೆ. ಗೋಣಿಕೊಪ್ಪದ ಮಹಾಜನತೆ ದಸರಾ ಮಹೋತ್ಸವದ ಸಂಭ್ರಮಕ್ಕೆ ಬರದ ಸಿದ್ಧತೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಈಗಾಗಲೇ ಗೋಣಿಕೊಪ್ಪ ದಸರಾಗೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಗೋಣಿಕೊಪ್ಪ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾಗಿ BN ಪ್ರಕಾಶ್ ಅವರು ಆಯ್ಕೆಯಾಗಿದ್ದಾರೆ. ಇದೀಗ BN ಪ್ರಕಾಶ್ ಅವರ ಮೇಲೆ ಹಲವು ನಿರೀಕ್ಷೆಗಳು ಗರಿಗೆದರಿದೆ. ಈ ಬಾರಿಯ ದಸರಾವನ್ನು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸುವ ಭರವಸೆಯನ್ನು BN ಪ್ರಕಾಶ್ ಅವರು ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ, BN ಪ್ರಕಾಶ್ ಅವರೊಂದಿಗೆ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಾಧ್ಯಮ ಸಂವಾದವನ್ನು ನಡೆಸಲಾಯಿತು. ಈ ಸಂವಾದದಲ್ಲಿ BN ಪ್ರಕಾಶ್ ಅವರು ಹಲವು ಮಹತ್ತರವಾದ ಮಾಹಿತಿಗಳನ್ನು ಕೂಡ ನೀಡಿದರು. ಗೋಣಿಕೊಪ್ಪಲು ದಸರಾ ಏನು ಅಂತಂದ ಜಿಲ್ಲೆಗೆ, ರಾಜ್ಯಕ್ಕೆ ತಲುಪಿಸ್ತಿರೋದು ಗೌರವಾನ್ವಿತ ಎಲ್ಲ ಪತ್ರಕರ್ತರ ವರದಿ, ದೃಶ್ಯ ಮಾಧ್ಯಮಗಳಿಂದ. ಇವತ್ತು ನಮ್ಮ ಈ ದಸರಾ ಉತ್ಸವಕ್ಕೆ ಒಂದು ಚಿತ್ರಣವನ್ನು ಕೊಟ್ಟು, ದಸರಾ ಗೋಣಿಕೊಪ್ಪ ದಸರಾ ಸಹ ಅತ್ಯುತ್ತಮ ದಸರಾ, ಏನಿವತ್ತು ಮೈಸೂರು ದಸರಾ ಜೊತೆಯಲ್ಲಿ ಮಡಿಕೇರಿ ದಸರಾವನ್ನು ಸಹ ಗೋಣಿಕೊಪ್ಪವು ಒಂದು ಉತ್ತಮವಾದಂಥ ದಸರಾ ಅಂತ ಹೇಳುವಂಥ ಒಂದು ಚಿತ್ರಣವನ್ನು, ನೈಜ ಚಿತ್ರಣವನ್ನು ಇಡೀ ಕರ್ನಾಟಕ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರಕ್ಕೆ ತಿಳಿಸಿದಂಥ ಗೌರವಾನ್ವಿತ ಪತ್ರಕರ್ತ ಮಿತ್ರರು ಈ ಬಾರಿಯ 44ನೇ ವರ್ಷದ ದಸರಾ ಉತ್ಸವವನ್ನು ಇಡೀ ದೇಶಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತು ಸಂವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಾ. ಕುಕುನ್ ಸಭಾಂಗಣದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದಂತಹ ಈ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ BN ಪ್ರಕಾಶ್ ಅವರು, ಸೆಪ್ಟೆಂಬರ್ 26ರಂದು ಶ್ರೀ ಚಾಮುಂಡೇಶ್ವರಿ ದೇವಿ ಪ್ರತಿಷ್ಠಾಪನೆಯೊಂದಿಗೆ ಆರಂಭವಾಗಿ ಅಕ್ಟೋಬರ್ 5ರ ವಿಜಯದಶಮಿ ಮೂಲಕ ದಸರಾಕ್ಕೆ ತೆರೆ ಎಳೆಯಲಾಗುತ್ತೆ. ಇನ್ನು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು 20ಕ್ಕೂ ಹೆಚ್ಚು ಉಪಸಮಿತಿಗಳನ್ನು ರಚಿಸಲಾಗಿದೆ. ಇನ್ನು ಇಲ್ಲಿ ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಏನು ಅಂದರೆ ಅದು ಶಬ್ದ ಮಾಲಿನ್ಯ ತಡೆಗೆ ರಾತ್ರಿ 10 ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಿರ್ಬಂಧ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಿನ ಸಮಯದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ನಡೆಸಲು ಒತ್ತು ನೀಡಲಾಗಿದೆ. ಇನ್ನು ಇಲ್ಲಿ ವಿಜ್ಞಾನ ಮೇಳ, ಮಕ್ಕಳ ದಸರಾ, ಮಕ್ಕಳ ಸಂತೆ, ಕ್ರೀಡಾಕೂಟ, ಮಹಿಳಾ ದಸರಾ, ಕವಿಗೋಷ್ಠಿ, ರಂಗೋಲಿ ಸ್ಪರ್ಧೆ, ಚೆಸ್ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ದಸರಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ವಿಜಯದಶಮಿ ದಿನದಂದು ಸ್ತಬ್ಧಚಿತ್ರ ಮೆರವಣಿಗೆ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸ್ತಬ್ಧಚಿತ್ರಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗುವುದು. ಮಂಟಪ ಸಮಿತಿಗಳಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ಮತ್ತಷ್ಟು ಮೆರುಗು ನೀಡಲು ಚಿಂತನೆಯನ್ನು ನಡೆಸಲಾಗಿದೆ. ಗೋಣಿಕೊಪ್ಪದ 2 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆ, ಅಂಗಡಿಗಳಲ್ಲಿ ದೀಪಾಲಂಕಾರ ಮಾಡಲಾಗುತ್ತದೆ. ಇನ್ನು ತಡರಾತ್ರಿಯ ಕಾರ್ಯಕ್ರಮಕ್ಕೆ ನಿರ್ಬಂಧ ಇರುವುದರಿಂದ ಸಮಿತಿಗಳು ಪ್ರಸ್ತುತಪಡಿಸುವ ತೇರುಗಳಿಗೆ ಪ್ರಥಮ 3 ಸ್ಥಾನಕ್ಕೆ ನೀಡಲಾಗ್ತಾ ಇದ್ದಂತಹ ಬಹುಮಾನ ಟಾಪ್ 5 ಸ್ಥಾನಕ್ಕೆ ನೀಡಲಾಗುತ್ತದೆ. ಇನ್ನು ಬಹುಮಾನದ ಹಣವನ್ನು 5 ವಿಜೇತ ಸಮಿತಿಗಳಿಗೆ ಹಂಚಿಕೆ ಮಾಡಲಾಗುತ್ತೆ. ಡಿಜೆ ಬದಲು ಸ್ಥಳೀಯ ಕಲೆಗಳಿಗೆ ಮನ್ನಣೆಯನ್ನು ನೀಡಲಾಗುತ್ತೆ. ಇವಿಷ್ಟು ಗೋಣಿಕೊಪ್ಪ ದಸರಾಗೆ ಮಾಡಲಾಗಿರುವಂತಹ ರೂಪರೇಷೆ ಅಂತ ಹೇಳಿ BN ಪ್ರಕಾಶ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಇಲ್ಲಿ ಗೋಣಿಕೊಪ್ಪ ದಸರಾ ಜನತೆಯಲ್ಲಿ ಕೇವಲ ಒಂದು ಹಬ್ಬವಾಗಿ ಮಾತ್ರ ಉಳಿಯದೆ ಕಳೆದ 4 ದಶಕಗಳಿಂದ ಗೋಣಿಕೊಪ್ಪ ಜನತೆಯ ಸಾಂಸ್ಕೃತಿಕ ಪರಂಪರೆಯಾಗಿ ಉಳಿದುಕೊಂಡು ಬಂದಿದೆ. ಕಳೆದ 2 ವರ್ಷಗಳಿಂದ ಗೋಣಿಕೊಪ್ಪ ದಸರಾಗೆ ಕೊರೋನಾ ಮಹಾಮಾರಿಯಿಂದಾಗಿ ಕಂಟಕ ಎದುರಾಗಿತ್ತು. ಆದರೆ ಈ ಬಾರಿ ಗೋಣಿಕೊಪ್ಪ ದಸರಾ 4 ದಶಕಗಳ ಮಹಾವೈಭವವನ್ನು ಮತ್ತೆ ಮರುಕಳಿಸುವುದು ಗೋಣಿಕೊಪ್ಪ ಮಹಾಜನತೆಗೆ ಸಂತಸ ತಂದಿರುವುದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನವಿಲ್ಲ. ಇವಿಷ್ಟು ಈ ಬಾರಿಯ ಗೋಣಿಕೊಪ್ಪ ದಸರಾಕ್ಕೆ ನಡೆಯುತ್ತಿರುವಂಥ ತಯಾರಿ ಬಗ್ಗೆ ಮಾಹಿತಿಯಾಗಿತ್ತು. ವೀಕ್ಷಕರೇ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಚರ ಕೊಡಗು ಚಾನಲ್. ಇದು ಸುದ್ದಿಗಳ ಜೊತೆ ಸಂಚಾರ.